ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗವನ್ನು ಬರೆಸಿದಂತಹ ಅಮೋಘ ವರ್ಷನ ಮಗ ಎರಡನೇ ಕನ್ನಡದೇವ ಅಥವಾ ಎರಡನೇ ಕೃಷ್ಣನ ಹೆಸರನ್ನು ನೀವು ಶಾಸನದಲ್ಲಿ ನೋಡಿದ್ದೀರಾ? ಇಲ್ಲ ತಾನೇ? ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಕನ್ನರ ಈ ಒಂದು ಶಾಸನ ಇರೋದು ಐಹೊಳೆಯ ಗಳಗನಾಥ ಟೆಂಪಲ್ ಕಾಂಪ್ಲೆಕ್ಸ್ನಲ್ಲಿ. ಯಾರಾದರೂ ಈ ಒಂದು ಶಾಸನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಐಹೊಳೆಗೆ ಬಂದಾಗ ಗಳಗನಾಥ ಟೆಂಪಲ್ ಕಾಂಪ್ಲೆಕ್ಸ್ನ ಮಸ್ಟ್ ವಿಸಿಟ್ ನೀವು ಮಾಡಲೇಬೇಕಾಗಿದೆ. ಇನ್ನು ಯಾರಪ್ಪ ಈ ಕನ್ನಡ ದೇವ ಅನ್ನೋ ಪ್ರಶ್ನೆ ಇರೋರಿಗೆ ಉತ್ತರನೂ ಹೇಳ್ತೀರಿ. ಅಮೋಘ ವರ್ಷನ ನಂತರ ಬಂದಂಥ ನಮ್ಮ ಕನ್ನಡ ದೇವ ಗಂಗೆಯಿಂದ ಕನ್ಯಾಕುಮಾರಿವರೆಗಿನ ಭಾಗವನ್ನು ತನ್ನ ತೆಕ್ಕೆಗೆ ತಗೊಂಡು ಆಡಳಿತ ಮಾಡ್ತಿದ್ದಂಥ ಅವನ ಶಾಸನದಲ್ಲಿ ದಾಖಲೆ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಗಂಗಾ ಬಯಲಿನಿಂದ ಇವತ್ತಿನ ಕನ್ಯಾಕುಮಾರಿವರೆಗೂ ಆಡಳಿತ ಮಾಡಿದ್ದು ಅಂದರೆ ಕನ್ನಡಿಗರು ಮಾಡಿದ ಸಾಧನೆ ಸಣ್ಣದಂತೂ ಅಲ್ಲವೇ ಅಲ್ಲ. ಇಡೀ ಭಾರತದಲ್ಲಿ ತುಂಬ ಹೆಮ್ಮೆಯಿಂದ ನಾವು ಹೇಳ್ಕೊಬೇಕಾಗಿರೋಂಥ ಅದ್ಭುತವಾದ ಒಂದು ವ್ಯಕ್ತಿತ್ವ ನಮ್ಮ ಕನ್ನಡ ದೇವ. ಹಾಗಾಗಿ ಕನ್ನಡ ದೇವ ಅಥವಾ ಮತ್ತಿತರ ಯಾವುದೇ ಕನ್ನಡದ ಅರಸರ ಒಂದು ಶಾಸನಗಳ ಬಗ್ಗೆ ನೀವು ತಿಳ್ಕೊಬೇಕಂದಾಗ ಇಂಥ ಐತಿಹಾಸಿಕ ಗುಡಿಗಳನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಆದಷ್ಟು ಈ ವಿಡಿಯೋನ ಹಂಚಿ. ನಮಸ್ಕಾರ.